ಎಲ್ಲರಿಗೂ ನಮಸ್ಕಾರಗಳು. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು ನಾನು ಅಧ್ಯಕ್ಷರಾಗಿ ಪದ ಸ್ವೀಕಾರ ಮಾಡಿದ್ದೇನೆ. ಅದಕ್ಕಾಗಿ ಮೊದಲು ನಮ್ಮ ಮಾಜಿ ಶಾಸಕರಾದ ಭೀಮಾನಾಯ್ಕ ಸರ್ ಅವರಿಗೂ, ಗೀತಾ ಭೀಮಾನಾಯ್ಕ ಮೇಡಮ್ ಅವರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ನಮ್ಮ ಪಕ್ಷದ ಎಲ್ಲ ಸಹ ಸದಸ್ಯರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ಒಂದು ಮಹಿಳೆಗೆ ಅವರು ಪ್ರೋತ್ಸಾಹಿಸಿ ಇವತ್ತು ಅಧ್ಯಕ್ಷರಾಗಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ದಿನ ನಾನು ಅಧಿಕಾರ ಸ್ವೀಕಾರ ಮಾಡಿದ ದಿನ ಆಗಿರೋದ್ರಿಂದ ನಾನು ಎಲ್ಲ ಜನರಿಗೂ ಹೇಳೋದೊಂದೇ, ನಾನು ಮೂಲಭೂತ ಸೌಕರ್ಯಗಳು ಹೆಚ್ಚು ಆದ್ಯತೆ ಕೊಡ್ತಾ ಜನರ ಸಂಪರ್ಕದಲ್ಲಿ ಇರ್ತಾ ಮುಂದಿನ ದಿನಗಳಲ್ಲಿ ನನ್ನ ಅವಧಿಯಲ್ಲಿ ಉತ್ತಮ ಕಾರ್ಯ ನಿರ್ವಹಿಸುತ್ತೇನೆ. ಎಲ್ಲರ ಸಹಕಾರ ಬೆಂಬಲ ನನ್ನ ಜೊತೆಗಿರಲಿ ಅಂತ ಹೇಳ್ತಾ, ಹಾಗೆ ಇಲ್ಲಿ ಬಂದಿರುವಂತಹ ಎಲ್ಲಾ ಸದಸ್ಯರು ಅಲ್ಲ, ಈಗ ಮೇಡಮ್ ಹೇಳಿದ್ರು ಸ್ವಚ್ಛ ಆಡಳಿತ ನಡೆಸ್ತೀವಿ ಅಂತೇಳಿ. ಹೇಗೆ ನೀವು ಹೆಂಗಿರ್ತೀರಿ ಆಫೀಸಲ್ಲಿ? ಯಾರು ಬಂದ್ರೆ ಜನರು ಮೊದಲು ಇಲ್ಲಿ ನಾನು ಸಿಬ್ಬಂದಿ ವರ್ಗದವರಿಗೆ ಮತ್ತೆ ಹೇಳ್ತೀನಿ, ಯಾರಾದ್ರೂ ಬರಲಿ ಮೊದಲು ಅವರಿಗೆ ಕೇಳಿ, ಹಳ್ಳಿಯವರಿಂದ ಹೆಚ್ಚಾಗಿ ಬರ್ತಾರೆ, ಅವ್ರು ಕೂಡ್ಸಿ ಒಂದ್ ಗ್ಲಾಸ್ ನೀರು ಕೊಟ್ಟು ಅವರ ಕುಂದು ಕೊರತೆಯನ್ನು ಕೇಳಿ ನಮ್ಮ ಸಂಪರ್ಕದಲ್ಲಿ ನಾವು ಆಫೀಸಲ್ಲೇ ಇರ್ತೀವಿ. ಪಟ್ಟಣದ ಏನೇನು ಸೌಲಭ್ಯಗಳು ಆಗ್ಬೇಕಂತೀರಿ ನೀವೀಗ? ನೋಡ್ರಿ, ಮೊದಲು ಸ್ವಚ್ಛತೆ, ನೀರಿನ ಸೌಲಭ್ಯ, ದೀಪಗಳು, ಬೀದಿ ದೀಪಗಳು, ಮತ್ತೆ ಎಲ್ಲಾ ಹತ್ರ ಬಿಸಿಲಿರೋದ್ರಿಂದ ನೀರು ತುಂಬಾ ಅವಶ್ಯಕತೆ ಇದೆ. ನೀರಿನಿಗೆ ಹೆಚ್ಚು ಆದ್ಯತೆ ಕೊಡ್ತೀನಿ. ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಆದ್ಯತೆ ಕೊಡ್ತೀನಿ. ಹಾಗೆ ಎಲ್ಲಾ ವಾರ್ಡು 23 ವಾರ್ಡ್ಗಳಲ್ಲಿ ಏನ್ ತೊಂದರೆ ಇದೆ, ಏನಿಲ್ಲ ಅಂತ ವಿಚಾರಿಸಿಕೊಂಡು ಅದನ್ನ ನಾವು ನಿರ್ವಹಿಸಕ್ಕೆ. ಅಲ್ಲ, ಒಬ್ಬ ವ್ಯಕ್ತಿ ವಾರ್ಡ್ಗಳಿರ್ತಕ್ಕಂಥವ್ರು ನೇರವಾಗಿ ಧೈರ್ಯವಾಗಿ ಬಂದು ನಿಮ್ಮನ್ನ ಕನ್ಸಲ್ಟ್ ಮಾಡಿ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಟ್ರೆ ನೀವು ಹೇಗೆ ಪ್ರತಿಕ್ರಿಯೆ ಮಾಡ್ತೀರಿ? ಹೌದು, ಎಲ್ಲ ಸದಸ್ಯರು ಮೊದಲಾಗಿ ಅವ್ರ ವಿಶ್ವಾಸವನ್ನು ತಗೊಂಡು ಯಾರು ಬರ್ತಾರೋ ಅವರನ್ನ ಏನ್ ಪ್ರಾಬ್ಲಮ್ ಇದೆ ಕೂಡ್ಸ್ಕೊಂಡು ಕೇಳಿಸ್ಕೊಂಡು ಸಾಲ್ವ್ ಮಾಡಿ ಕಳಿಸ್ತೀವಿ. ಅಧಿಕಾರಿಗಳ ಜೊತೆಗೆ ನಾನು ಅವರನ್ನ ಸಂಪರ್ಕಿಸ್ತೀನಿ. ಹಾಗೆ ಅವ್ರ ಕುಂದು ಕೊರತೆಗಳನ್ನು ಮೊದಲು ಕೇಳಿ ಅದನ್ನ ಯಾವ ರೀತಿಯಾಗಿ ಸರಿಪಡಿಸಬೇಕಂತ ನಮ್ಮ ಎಲ್ಲ ಸರ್ವ ಸದಸ್ಯರುಗಳು ಚರ್ಚೆ ಮಾಡಿ, ನಮ್ಮ ಮುಖಂಡರ ಹಿರಿಯ ಸದಸ್ಯರ ಜೊತೆ ಚರ್ಚೆ ಮಾಡಿ ಅದನ್ನು ಇಮಿಡಿಯೇಟ್ಲಿ ಮಾಡ್ಕೊಳ್ಳುವ ವ್ಯವಸ್ಥೆ ನಾವು ಮಾಡ್ತೀವಿ. ಮತ್ತೆ ಉಪಾಧ್ಯಕ್ಷರು ಮತ್ತೆ ಮಹಿಳೆಯರೇ ಬಹಳ ಜನ ಇದ್ದಾರೆ ನಿಮ್ಮಲ್ಲಿ. ಇವರೆಲ್ಲ ಹೆಂಗ್ ಸಹಕಾರ ಹೆಂಗ್ ಕೊಡ್ತಾರೆ ಮೇಡಮ್? ನೀವು ಹೇಳಿ, ಅಧ್ಯಕ್ಷರ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ನಮಗೆ ತುಂಬಾ ಖುಷಿ ಆಗುತ್ತೆ. ಎಲ್ಲರಿಗೂ ಮೊದಲು ನಮಸ್ಕಾರ. ನಮಗೆಲ್ಲ ಹೆಣ್ಮಕ್ಳೇ ಮೀಸಲಾತಿ ಬಂದಿದೆ, ತುಂಬಾ ಖುಷಿ ಆಗ್ತಿದೆ. ಸರ್ವ ಸದಸ್ಯರು ಯಾವ ಮಾರ್ಗ ತೋರಿಸ್ತಾರೆ, ಹಿರಿಯರು ಯಾವ ಮಾರ್ಗದಲ್ಲಿ ಕಳಿಸ್ಕೊಂತಾರೆ, ಅದು ಜನರಿಗೆ ನಾವು ಅವ್ರೆಲ್ಲ ಇಬ್ಬರು ಮಹಿಳೆಯರು ಸೇರಿ ಏನಾದ್ರೂ ಸಾಧಿಸ್ಬೇಕು ಅನ್ಕೊಂಡ್ರ ಇಲ್ಲಿ ಪುರಸಭೆಯಲ್ಲಿ? ಇತಿಹಾಸ ಸೃಷ್ಟಿಸ್ತೀರಾ? ಖಂಡಿತವಾಗಿ ಎಲ್ಲರ ಸಹಕಾರ ಇದ್ರೆ ಒಳ್ಳೊಳ್ಳೆ ಕೆಲಸಗಳು ಮಾಡಿ ತೋರಿಸ್ತೀರಾ ಇಲ್ಲಿ? ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ಗಳು ಬಹಳ ಇರ್ತವೆ. ಮಹಿಳೆಯರ ಕಷ್ಟ ಮಹಿಳೆಯರಿಗೆ ಗೊತ್ತಿರುತ್ತೆ, ಬಡವರ ಕಷ್ಟ ಗೊತ್ತಿರುತ್ತೆ ನಿಮಗೆ. ನೀವು ಬಡತನ ಬಂದರು ಇವರು ಮತ್ತೆ ಬಡತನ ನೋಡಿ ಬಂದರು ಇವರೆಲ್ಲ. ಹೆಂಗಾಗ್ಬಿಟ್ಟು ಬಡವರಿಗೆ ನಿಮ್ಮಿಂದ ಒಳ್ಳೆ ಕೆಲಸಗಳು ಆಗ್ತವೆ. ಯಾರೇ ಆಗ್ಲಿ ಧೈರ್ಯವಾಗಿ ಬಂದು ನಿಮ್ಮನ್ನು ಸಂಪರ್ಕ ಮಾಡಬಹುದು. ಮಾಜಿ ಅಧ್ಯಕ್ಷ, ನೀವೇನ್ ಸಜೆಷನ್ ಕೊಡಕ್ ಇಷ್ಟಪಡ್ತೀರಿ ಇವರಿಗೆ? ಯಾಕಂದ್ರೆ ಪುರಸಭೆ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ, ಈಗ ಆಡಳಿತ ನಡೆಸಿರಿ, ಇನ್ನು ಏನೇನು ಕೆಲಸ ಮಾಡ್ಬೇಕಂತೀರಿ ಅವ್ರು? ಇವತ್ತೇನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಮಗೆ ಹಗರಿಬೊಮ್ಮನಹಳ್ಳಿ ಮಾಜಿ ಶಾಸಕರು, ಮಾಜಿ ಕೆಎಂಎಫ್ ಅಧ್ಯಕ್ಷರಾದಂತಹ ಸನ್ಮಾನ್ಯ ಭೀಮಾನಾಯ್ಕ ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಇವತ್ತೇನ ಆಯ್ಕೆಯಾಗಿದ್ದಾರೆ ರೇಷ್ಮಾ ಸಿಕಂದರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಏನು ನಾವು 17 ತಿಂಗಳು ಅಧಿಕಾರ ಕೊಟ್ಟಂತ ಅವಧಿಯಲ್ಲಿ ಹಗರಿಬೊಮ್ಮನಹಳ್ಳಿ ಜನತೆಗೆ ಏನು ಸ್ವಚ್ಛತೆ, ಸ್ಪಷ್ಟತೆ, ಅಧಿಕಾರ ಕೊಟ್ಟಿರ್ತೀವಿ, ಅದೇ ಮಾರ್ಗದಲ್ಲಿ ಭೀಮಾನಾಯ್ಕ ಅವರ ಮಾರ್ಗದರ್ಶನದಲ್ಲಿ ಸರ್ವ ಸದಸ್ಯರನ್ನು ಒಳಗೊಂಡು ಅಭಿವೃದ್ಧಿ ಮಾಡ್ಬೇಕಂತೇಳಿ ಹೊಸ ನೂತನ ಅಧ್ಯಕ್ಷರಿಗೆ ಹೇಳಕ್ಕೆ ಬಯಸ್ತೀನಿ. ಎಲ್ಲ ಸರ್ವ ಸದಸ್ಯರ ಸಹಕಾರ ನಿಮ್ಮ ಮೇಲೆ ಇರಲಿ, ನಿಮ್ಮ ಸಹಕಾರ ಹಗರಿಬೊಮ್ಮನಹಳ್ಳಿ ಜನತೆ ಮೇಲೆ ಇರಲಿ ಅಂತೇಳಿ ಹೇಳಕ್ ಬಯಸ್ತೀನಿ. ಮೇಡಮ್,
ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇವತ್ತು ಕಾಂಗ್ರೆಸ್ನಿಂದ ಮಹಿಳೆಯರೇ ಈ ಪುರಸಭೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ವಿಶೇಷವಾದ ದಿವಸ ಇವತ್ತು. ಏನು ಅನಿಸ್ತಾ ಇದೆ ಮೇಡಮ್ ನಿಮಗೆ? ಎಲ್ರಿಗೂ ನಮಸ್ಕಾರಗಳು. ಇವತ್ತು ಮಹಿಳಾ ಪರ್ವ ಅನ್ನೋದನ್ನ ಇವತ್ತು ಸಾಬೀತು ಆಗಿದಂತ ಇವತ್ತು ಪುರಸಭೆ ಎಲ್ಲ ಸದಸ್ಯರು, ಸರ್ವ ಸದಸ್ಯರಿಗೂ ಹಾಗೂ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ಸದಸ್ಯರಿಗೂ, ಭೀಮಾನಾಯ್ಕ ಸರ್ ಅವರಿಗೂ, ಗೀತಾ ಮೇಡಮ್ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಮಹಿಳಾ ಪರ್ವವಾಗಿ ಎಂಪಿ ಅವರಾದಂತಹ ತುಕಾರಾಮ್ ಸರ್ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಒಂದು ಇಬ್ಬರು ಮಹಿಳೆಯರನ್ನ ಮಾಡಿರೋದು ನೋಡಿದ್ರೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಮಹಿಳೆಯರ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ನಿಂತಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ಆಲ್ರೆಡಿ ಈಗ ಗ್ಯಾರಂಟಿಗಳನ್ನ ಎಲ್ಲ 5 ಗ್ಯಾರಂಟಿಗಳು ಮತ್ತು ಮಹಿಳೆಯರಿಗಾಗಿನೇ ಇವತ್ತು ಸಾಕಷ್ಟು ನಮ್ಮ ಸಿದ್ದರಾಮಯ್ಯ ಸರ್ ಅವರು, ಡಿ ಕೆ ಶಿವಕುಮಾರ್ ಸರ್ ಮಾಡಿದ್ದಾರೆ ಎಲ್ಲ ಗ್ಯಾರಂಟಿಗಳನ್ನ. ಅದೇ ರೀತಿ ಇವತ್ತು 2 ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರು ಸಹ ಮಹಿಳೆ, ಉಪಾಧ್ಯಕ್ಷರು ಸಹ ಮಹಿಳೆ ಅಂತಂದೇಳಿ ಇವತ್ತು ನಮ್ಮ ಭೀಮಾನಾಯ್ಕ ಸರ್ ಅವರು ಆಯ್ಕೆ ಮಾಡೋದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತೇನು ಬಿಜೆಪಿಯವರು ಮಹಿಳೆಯರಿಗೆ 33% ಕೊಡ್ತೀವಿ ಅಂತಂದೇನು ಹೇಳ್ತಾ ಇದ್ದಾರೆ, ಅದೇ ಅವರು ಕೊಡ್ಲಿಲ್ಲ, ಸುಮ್ಮನೆ ಬಾಯಿ ಮಾತನ್ನ ಹೇಳ್ದಂಗಾಯ್ತು. ಇವತ್ತು ಭೀಮಾನಾಯ್ಕ ಸರ್ ಅವರು, ನಮ್ಮ ಎಂಪಿ ತುಕಾರಾಮ್ ಸರ್ ಅವರು ಅದನ್ನು ಸಾಬೀತು ಮಾಡಿ ತೋರಿಸಿದ್ರು. ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರು ಕೂಡ ಇವತ್ತು ನಮ್ಮನ್ನ ಸಪೋರ್ಟ್ ಮಾಡಿ ನಮ್ಮ ಸೊಸೆಯನ್ನ ಅಧ್ಯಕ್ಷರನ್ನಾಗಿ, ಅದೇ ರೀತಿ ಉಪಾಧ್ಯಕ್ಷರು ಕೂಡ ನೇತ್ರಾವತಿ ಆಗಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ಅದೇ ರೀತಿ ಎಲ್ಲ ಅವ್ರಿಗೆ ಏನ್ ಸಜೆಷನ್ ಕೊಡಕ್ಕೆ ಇಷ್ಟಪಡ್ತೀರಿ ನೀವು? ಏನ ಪಟ್ಟಣ ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿಗೆ ಹೇಳ್ಬೇಕಪ್ಪ ಅಂತಂದ್ರೆ ಇವತ್ತು ಮೂಲಭೂತ ಸೌಕರ್ಯಗಳನ್ನ ಮೊದಲಿಗೆ ದೀಪ, ನೀರು, ರಸ್ತೆ, ಚರಂಡಿ ಏನ್ ಅದಕ್ಕೆ ಸಂಬಂಧಪಟ್ಟಂತಹ ಕಾರ್ಯನ ಮಾಡಬೇಕು. ಎಲ್ಲಾ ಸದಸ್ಯರನ್ನು ಕೂಡ ವಿಶ್ವಾಸಕ್ಕೆ ತಗೋಬೇಕು. ಅದೇ ರೀತಿ ಪುರಸಭೆಯ ಎಲ್ಲ ಸಿಬ್ಬಂದಿಯವರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಎಲ್ಲಾ ಸದಸ್ಯರನ್ನ ಗಮನದಲ್ಲಿ ಇಟ್ಕೊಂಡು ಆಮೇಲೆ ಯಾವುದೇ ಒಂದು ಕೆಲಸವನ್ನ ನಿರ್ಧಾರ ಮಾಡಬೇಕಂದ್ರೆ ಹಿರಿಯರ ಒಂದು ಮಾರ್ಗದರ್ಶನವನ್ನು. ಜಿಲ್ಲಾ ಮಹಿಳಾ ಅಧ್ಯಕ್ಷೆಯಾಗಿ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಸ್ಪರ್ಧೆ ಏರ್ಪಟ್ಟಿತ್ತು. ಈ ರೀತಿ ಅಧ್ಯಕ್ಷ ಆಗ್ಬೇಕಾದ್ರೆ ಸ್ವಲ್ಪ ಇರುಸು ಮುರುಸು ಕೂಡ ಇತ್ತು. ಈಗೆಲ್ಲ ಅವೆಲ್ಲ ಶಮನವಾಗಿದಾವ? ಹೇಗೆ? ಎಲ್ಲ ಸರಿ ಹೋಯ್ತು. ಯಾಕಂತಂದ್ರೆ ಎಲೆಕ್ಷನ್ ಅಂತಂದ್ಮೇಲೆ ಇರುಸು ಮುರುಸು ಅದು ಇದ್ದಿದ್ದೆ. ಅದು ಯಾಕಪ್ಪ ಅಂದ್ರೆ ಇದು ನಮ್ಮ ಒಂದು ಕುಟುಂಬದಲ್ಲಿ ಇವತ್ತು ನಮ್ಮ ಮನೆಯಲ್ಲಿ ಒಂದಕ್ಕೊಂದು ಪೇಚಾಡ್ತೀವಿ, ಮಾಡ್ತೀವಿ, ಮತ್ತೆ ಅಡಿಗೆ ಮಾಡ್ಕೊಂಡು ಊಟ ಮಾಡುವಾಗ ಎಲ್ಲ ಸರಿಯಾಗಿ ಹೋಗ್ತೀವಿ. ಅದೇ ರೀತಿ ಇದು ನಮ್ಮ ಕುಟುಂಬದಲ್ಲಿ ಬರ್ತತಿ, ಹೋಗ್ತಿರ್ತತಿ. ಆಮೇಲೆ ನಮಗೆ ಹೈಕಮಾಂಡ್ ಭೀಮಾನಾಯ್ಕ ಅವರಿದ್ದಾರೆ, ಅವರು ಎಲ್ಲ ಸರಿ ಮಾಡಿಕೊಂಡು ಅವ್ರನ್ನ ಒಂದು ಸಹಮತದೊಂದಿಗೆ ಎಲ್ಲ ಸದಸ್ಯರು ಒಂದಿಗೆ ಒಗ್ಗೂಡಿಕೊಂಡು ನಾವು ಎಲ್ಲರ ಒಂದು ನಿರ್ಧಾರಗಳನ್ನ ತಗೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಪಕ್ಷದ ಹೈಕಮಾಂಡ್ ಶ್ರೀ ಭೀಮನಾಯ್ಕ ಅವರ ಆದೇಶದ ಮೇರೆಗೆ ಶ್ರೀಮತಿ ರೇಷ್ಮಾ ಸಿಕಂದರ್ ಅವರು ಪುರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಅವರು ಈ ನಮ್ಮ ಹಗರಿಬೊಮ್ಮಳೆ ಪುರಸಭೆ 23 ವಾರ್ಡ್ಗಳನ್ನು ಸಮನಾಗಿ ನೋಡಿಕೊಂಡು ಎಲ್ಲರ ಯಾವುದೇ ಒಬ್ಬರು ಆಫೀಸಿಗೆ ಬಂದಾರೆ ಅಂದ್ರೆ ಅವ್ರು ಯಾರು ಕಷ್ಟದ ಮಾತ್ರ ಆಫೀಸಿಗೆ ಬರ್ತಾರೆ, ಅಲ್ಲಿ ಯಾರು ಆಫೀಸಿಗೆ ಬರಲ್ಲ. ಬಂದ ನಂತರ ಎಲ್ಲರಿಗೂ ಒಂದು ಒಳ್ಳೆಯ ಸೇವೆಯನ್ನು ಒದಗಿಸಿಕೊಡ್ಬೇಕು. ಯಾಕಂದ್ರೆ ಇವತ್ತು ಆಫೀಸ್ಗಳಿಗೆ ಹೆಂಗೆ ಆಗ್ಬಿಡ್ತದೆ ಅಂದ್ರೆ ಯಾರೇ ಆಫೀಸ್ ಬಂದ್ರು ಸತಿ, ಪ್ರತಿಯೊಬ್ಬ ಮನುಷ್ಯ ಬಂದ್ರು ಸತಿ ಇವತ್ತು ಏನಪ್ಪ ಆಫೀಸ್ ಓದ್ಕೊಂಡು ಕೆಲಸ ಆಗಲ್ಲ ಅನ್ನೋ ಭಾವನೆ ಎಲ್ಲ ಆಫೀಸ್ಗಳಲ್ಲಿ ಐತಿ. ಅದನ್ನು ಹೋರಾಡ್ಸಕ್ಕೆ ತಾವು ಅಧ್ಯಕ್ಷರು ಮತ್ತೆ ಎಲ್ಲ ಪುರಸಭೆ ಸದಸ್ಯರು ತಾವೆಲ್ಲರೂ ಅದಕ್ಕೆ ಅಗ್ರಭಾಗ ಬದ್ಧರಾಗಿ ಇರಬೇಕು. ಯಾಕಂದ್ರೆ ಇವತ್ತು ಮನುಷ್ಯನಿಗೆ ಇವತ್ತು ನಮ್ಮ ಅಗ್ರಭಾಗ ಪುರಸಭೆ ಇವತ್ತೊಂದು ಉತ್ತಮವಾದ ಪುರಸಭೆ ಆಗ್ಬೇಕಪ್ಪ ಅಂದ್ರೆ ಎಲ್ಲ ಅಧ್ಯಕ್ಷರು ಒಳಗೂಡಿ ಎಲ್ಲ ಸದಸ್ಯರು ಬೇಕು. ಈ ನಮ್ಮ ಅಗ್ರಭಾಗ ಪುರಸಭೆನ ಉನ್ನತ ದರ್ಜೆಗೆ ಏರಿಸುವ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಭೀಮನಾಯ್ಕ ಮುಂದಿನ ಆಗಲಿ. ಈ ರೇಷ್ಮೆ ಅವಧಿ ಪೂರ್ಣ ಯಶಸ್ವಿಯಾಗಿ ನಡೆಯಲಿ, ಅದಕ್ಕೆಲ್ಲರೂ ಸಾಥ್ ಕೊಡಬೇಕಂತ ಹೇಳ್ತಾ ಅಗ್ರಿಬೊಮ್ಮಳ್ಳಿ ಪ್ರಥಮ ಪ್ರಜೆಯಾಗಿ ಮಹಿಳೆ ನಮ್ಮ ಸಹೋದರಿ ರೇಷ್ಮಾ ಸಿಕಂದರ್ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಮೊಟ್ಟ ಮೊದಲನೇದಾಗಿ ಅಗ್ರಿಬೊಮ್ಮಳ್ಳಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸ್ತೇನೆ. ಏನು ಇವತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಸಾಮಾನ್ಯ ಭೀಮಾನಾಯ್ಕ ಸಾಹೇಬರು ನಮ್ಮೆಲ್ಲ 12 ಜನ ಸದಸ್ಯರ ವಿಶ್ವಾಸ ಗಳಿಸಿ ಒಬ್ಬರನ್ನ ಆಯ್ಕೆ ಮಾಡಬೇಕು. ಯಾಕಂದ್ರೆ ನಮ್ಮಲ್ಲಿ 5 ಜನ ಆಸ್ಪಿರೆಂಟ್ ಇದ್ದದ್ದು ನಿಜ, 5 ಜನರು ನಾನು ಆಗ್ಬೇಕನ್ನೋದು ನಿಜ. ಆದರೂ ಒಬ್ಬರನ್ನ ಮಾಡಬೇಕಾಗಿತ್ತು ನಾವು. ಆ ವಿಚಾರವಾಗಿ ನಮ್ಮ ಭೀಮಾನಾಯ್ಕ ಸಾಹೇಬರು ಅತ್ಯಂತ ಯಶಸ್ವಿಯಾಗಿ ಎಲ್ಲರ ಮನವೊಲಿಸಿ ಒಬ್ಬರನ್ನ ಇಲ್ಲಿ
ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಮೊಟ್ಟ ಮೊದಲ ಅವ್ರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತೇನ್ ಸಜೆಷನ್ ಕೊಡಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷರಿಗೆ? ಅದೇ ರೀತಿ ನಮ್ಮ ನೂತನ ಅಧ್ಯಕ್ಷರಿಗೆ ನಾವು ಹೇಳೋದಿಷ್ಟೇ, ರಾಜಕಾರಣ ಇಲ್ಲಿ ಬಿಡ್ರಿ. ನೆಕ್ಸ್ಟ್ ಈಗ ಅಗರಿಬೊಮ್ಮನಹಳ್ಳಿಯ ಪುರಸಭೆ ಅಧ್ಯಕ್ಷರಾಗಿ ನೀವು ಆಯ್ಕೆ ಆಗಿದ್ದೀರಿ. ಅಗರಿಬೊಮ್ಮನಹಳ್ಳಿಯ 23 ವಾರ್ಡ್ನ ಸರ್ವತೋಮುಖ ಅಭಿವೃದ್ಧಿಗಾಗಿ ಯಾವುದೇ ಪಕ್ಷ ಭೇದ ಮಾಡದೆ ಎಲ್ರಿಗೂ ಅಗರಿಬೊಮ್ಮನಹಳ್ಳಿಯ ಸಂಪೂರ್ಣ ಜನರ ವಿಶ್ವಾಸ ಗಳಿಸ್ರಿ, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆ ಹೆಸರು ತಂದುಕೊಡ್ರಿ ಅಂತ ಹೇಳಿ ನಾವು ಅವರಿಗೆ ಒಂದು ಸೂಚನೆ. ಪುರಸಭೆಯ ಹೊಸ ಮಹಿಳಾ ಸದಸ್ಯರಾಗಿ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿರತಕ್ಕಂಥ ರೇಷ್ಮಾ ಸಿಕಂದರ್ ಅವರಿಗೂ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರತಕ್ಕಂತಹ ನೇತ್ರಾವತಿ ಉಚ್ಚಪ್ಪಣ್ಣನವರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಈ ಸಂದರ್ಭದಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈಗ ಅಣ್ಣವರೆಲ್ಲರೂ ಹೇಳಿದ್ರು ಪಕ್ಷ ಅಂದ್ಮೇಲೆ ಒಳ ಜಗಳ ಇದ್ದಿದ್ದೆ, ಅದನ್ನೆಲ್ಲ ಶಮನ ಮಾಡಕ್ಕಂತಾನೆ ನಮ್ಮ ಹೈಕಮಾಂಡ್ ಅಂತಾನೆ ಆಗಿರುವಂತಹ ನಮ್ಮೆಲ್ಲ ನೆಚ್ಚಿನ ಮಾಜಿ ಎಮ್ಎಲ್ಎ ಆಗಿರ್ತಕ್ಕಂಥ ಭೀಮನಾಯಕ ಅಣ್ಣನವರು ಎಲ್ಲರನ್ನೂ ಕುದುರಿಸ್ಕೊಂಡು ಎಲ್ಲರಿಗೂ ಸಮಾಧಾನ ಮಾಡಿ ಎಲ್ಲರಿಗೂ ಅವಕಾಶ ಸಿಗುತ್ತೆ ಅಂತ ಹೇಳಿ ಪ್ರತಿಯೊಬ್ಬರು ಮನಸ್ಸನ್ನು ಒಲಿಸಿ ಇವತ್ತಿನ ದಿನ ಈ ಕಾರ್ಯಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ರೇಷ್ಮಾ ಅವರಿಗೆ ಪರವಾಗಿ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಮಾಜಿ ಶಾಸಕರಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಭೀಮನಾಯಕ ಅಣ್ಣನವರ ಮಾರ್ಗದರ್ಶನದಲ್ಲಿ ಹಾಗೂ ಎಲ್ಲಾ ಸದಸ್ಯರ ಸಹಕಾರದೊಂದಿಗೆ ಪುರಸಭೆ ತಮ್ಮ ಕೆಲಸಗಳನ್ನು ಅಂದ್ರೆ ಅಗರಿಬೊಮ್ಮನಹಳ್ಳಿಯ ಮೂಲಭೂತ ಸೌಕರ್ಯಗಳಲ್ಲಿ ಎಲ್ಲಾ ಕೆಲಸಗಳನ್ನು ಅತ್ಯುತ್ತಮವಾಗಿ ನಡೆಸಿಕೊಡ್ತಾರೆ. ಹಾಗೂ ಎಲ್ಲಾ ಬೊಮ್ಮನಹಳ್ಳಿಯಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಯಾರಾದರೂ ಜನಸಾಮಾನ್ಯರ ಬಂದು ಅವರು ತಮ್ಮ ಬೇಡಿಕೆಯನ್ನು ಇಟ್ಟಾಗ ಅವರು ಅದನ್ನು ಸ್ವೀಕರಿಸಿ ಎಲ್ಲರ ಕೆಲಸಗಳನ್ನು ಮಾಡಿಕೊಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅವರಿಗೆ ಮತ್ತೊಮ್ಮೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ, ಮಹಿಳಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ. ಪುರಸಭೆಯಲ್ಲಿ ಮಹಿಳೆಯರೇ ಈಗ ಅಧಿಕಾರದಲ್ಲಿದ್ದೀರಾ, ಒಬ್ಬ ಮಹಿಳೆಯಾಗಿ ನೀವು ಏನಂತೀರ? ಮಹಿಳೆಯಾಗಿ ನಾನು ಹೇಳ್ಬೇಕಂತಂದ್ರೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ನಮ್ಮ ಭೀಮನಾಯಕ್ ಸರ್ ಇರೋ ತನಕ ನಮ್ಮ ಮಹಿಳೆಯರಿಗೆ ಬಹಳ ಪ್ರೋತ್ಸಾಹ ನಡೀತಾ ಇದೆ. ಯಾಕೆಂದ್ರೆ ನಾನು ಪ್ರಥಮ ಅಧ್ಯಕ್ಷೆಯಾಗಿ ಆಗಕ್ಕೆ ಕಾರಣ ಭೀಮನಾಯಕ್ ಸರ್, ಗೀತಾ ಭೀಮನಾಯಕ್ ಅವರು. ಹಂಗಾಗಿ ಬಾನಮ್ಮ, ಯಶೋಧ ಇವರೆಲ್ಲರೂ ನಮ್ಗೆ ಬಹಳ ನೆಚ್ಚಿನ ಸಹಕಾರ ಕೊಟ್ಟರಂತವರು. ಅದೇ ತರ ಸಹಕಾರ ನಮ್ಮ ಹೆಣ್ಮಕ್ಳು ರೇಷ್ಮಾ ಸಿಕಂದರ್ಗೆ, ನೇತ್ರಾವತಿ ಅವರಿಗೆ ಕೊಡ್ಲಿ ಅಂತೇಳಿ ಆಶಿಸ್ತೀನಿ. ಅದೇ ತರ ಈಗ ಯಾವುದೇ ಕುಂದುಕೊರತೆಗಳು ಬರಲಿ, ಯಾಕೆಂದ್ರೆ ಬೇಸಿಕ್ ಆಗಿ ಬಡವರು ಲಂಚ ಕೊಟ್ಟು ಮಾಡ್ಕೊಳಕ್ ಆಗ್ತಾ ಇರಲ್ಲ, ಅಂತವರಿಗೆ ಮೊದಲು ಪ್ರೋತ್ಸಾಹ ಕೊಡ್ಲಿ ಅಂತ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಇದು ಎಲ್ಲೇ ಹೋದ್ರೂ ಅವ್ರ ಕೆಲಸಗಳಾಗ್ತಾನೆ ಇಲ್ಲ. ಈಗ ಪ್ರಥಮವಾಗಿ ಹೇಳ್ಬೇಕಂತಂದ್ರೆ, ನಾನು ಕೆಲವು ಕಡೆ ಕೇಳ್ತೀನಿ, ನನ್ನ ಹತ್ರ ಬರ್ತಾ ಕೆಲವರು ಹೇಳ್ಬೇಕಾದ್ರೆ ನನ್ ಕೆಲಸನೇ ಆಗ್ತಾ ಇಲ್ಲ ಅಕ್ಕ, ಈಗ ಏನ್ ಮಾಡ್ಲಿ ಹಿಂಗೆ ಅಂತ ಹೇಳ್ತಿರ್ತಾರೆ. ಅಂತ ಕೆಲಸಗಳನ್ನ ಫಸ್ಟ್ ಆಗಿ ಮಾಡ್ರಿ. ಯಾಕೆಂದ್ರೆ ನಮ್ಮ ಮಾಜಿ ಅಧ್ಯಕ್ಷರು ಸಹ ಅದೇ ತರ ನಡ್ಕೊಂಡಿದ್ರು. ಹಂಗಾಗಿ ಇವ್ರು ಮುಂದೆ ಅದೇ ತರ ನಡ್ಕೊಳ್ಳಿ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳಿ, ಎಲ್ಲರ ಪ್ರೋತ್ಸಾಹದಿಂದ ಮತ್ತೆ ಯಾವುದೇ ಕುಂದುಕೊರತೆ ಬರ್ದಂಗೆ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳಿ ಆಶಿಸ್ತಾ. ರಾಜೇಶ್, ಏನ್ ಹೇಳ್ತೀರಾ? ಮಹಿಳಾ ಅಧ್ಯಕ್ಷರಾಗಿದ್ದಾರೆ, ಉಪಾಧ್ಯಕ್ಷರು ಮಹಿಳಾ ಆಗಿದ್ದಾರೆ. ವಾರ್ಡ್ ಅಲ್ಲಿ ಯಾವ ರೀತಿ ಕೆಲಸ ಮಾಡ್ಬೇಕಂತ ಏನ್ ಸಜೆಷನ್ ಕೊಡ್ತೀರಿ ನೀವು? ಹಿಂದೆ 10 ವರ್ಷದಿಂದ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳು ನೋಡಿದ್ರೆ, ಈ ಹೊಸ ಅಧ್ಯಕ್ಷರು ನಮ್ಮ ತಂಗಿ ಆಗಿರೋದ್ರಿಂದ ಇನ್ಮುಂದೆ ಆಗಿರ್ತಕ್ಕಂಥ ಕೆಲಸಗಳನ್ನ ಬಿಟ್ಟು ಹೊರತುಪಡಿಸಿ ಬೇರೆ ಕೆಲಸಗಳನ್ನ ಮಾಡ್ಬೇಕಂತ ಹೇಳಿ ಅಧ್ಯಕ್ಷರಲ್ಲಿ. ಮತ್ತೆ ವಾರ್ಡ್ ವೈಸ್ ಏನಾದ್ರು ಪ್ಲಾನ್ಗಳು ಇದಾವ? ಇಡೀ ನಮ್ಮ ಕರ್ನಾಟಕ ಸ್ಟೇಟ್ ನಲ್ಲಿ ವಾರ್ಡ್ ಸಭೆ ಆಗ್ತಾ ಇಲ್ಲ. ವಾರ್ಡ್ ಸಭೆ ಅಂದ್ರೆ ವಾರ್ಡ್ ಲೈಟಿಂಗ್, ವಾರ್ಡ್ ಕ್ಲೀನಿಂಗ್, ಡ್ರೈನೇಜ್ ಕ್ಲೀನಿಂಗ್, ಸೈಟ್ ಕ್ಲೀನಿಂಗ್, ಆಮೇಲೆ ವಾರ್ಡ್ ಸಭೆ ಮಾಡೋದು. ಅದ ಎಷ್ಟು ದಿವಸಕ್ಕೊಂದ್ಸಲ ಮಾಡ್ಬೇಕಂತೀರ? 6 ತಿಂಗಳಿಗೆ ಒಂದ್ಸಲ ಮಾಡಿದ್ರಿ. ಆ ತರ ಒಂದ್ಸಲ ವಾರ್ಡ್ ವಿಸಿಟ್, ವಾರ್ಡ್ ಸಭೆ ಮಾಡ್ಬೇಕು. ಮಾಡಿದ್ರೆ ಅಭಿವೃದ್ಧಿ ಕಾಣಕ್ ಸಾಧ್ಯ ಆಗ್ತದೆ. ಕಾಣಕ್ಕಾಗುತ್ತೆ, ಸೊಳ್ಳೆ ಬರಲ್ಲ, ರೋಗ ಬರಲ್ಲ, ರುಜಿನಿ ಬರಲ್ಲ, ಸ್ವಚ್ಛವಾಗಿರ್ತದೆ. ಹಂಗಾಗಿ ಈ ರೀತಿ ನೀವೆಲ್ಲ ಎಲ್ಲಾ ಸಹಕಾರ ಕೊಡ್ತೀರಾ ವಾರ್ಡ್ ಸಭೆ ಮಾಡ್ಲಿಕ್ಕೆ? ಅಲ್ಲ ಮೇಡಮ್, ಅಲ್ವಾ? ಹೌದು ಸರ್, ಖಂಡಿತವಾಗಿ ಸರ್ ಹೇಳ್ದಂಗೆ ಅವರು ವಾರ್ಡ್ ಒಂದು ಸಮೀಕ್ಷೆ ಮಾಡ್ತಾ ಎಲ್ಲಾ ಕೆಲಸ ಕಾರ್ಯಗಳನ್ನು ಇನ್ನು ಮುಂದೆ ಸ್ವಚ್ಛವಾಗಿ ಮೂಲಭೂತ ಸೌಕರ್ಯಗಳ ಹೆಚ್ಚು ಆದ್ಯತೆ ಕೊಡ್ತೀವಂತ ಅವರು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳಲು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಅಬ್ಬ ಅವರೇ, ಈಗ ಹೊಸದಾಗಿ ನೂತನ ಅಧ್ಯಕ್ಷರಾಗಿ ಪುರಸಭೆಗೆ ಆಯ್ಕೆ ಆಗಿದ್ದಾರೆ. ಅದರಲ್ಲಿ ನಿಮ್ಮ ಶ್ರಮ ಕೂಡ ಇದೆ, ನಿಮ್ಮ ಪ್ರೀತಿ ಕೂಡ ಇದೆ ಅಲ್ವಾ? ಏನ್ ಅನಿಸ್ತದೆ ನಿಮಗೆ? ಏನಿಲ್ಲ, ಡೆವಲಪ್ಮೆಂಟ್ ಬಗ್ಗೆ ವಿಚಾರ ಮಾಡೋದು. ಎಲ್ಲ ಕೌನ್ಸಿಲರ್ ಕೂಡ ಸಹಕಾರ ಕೊಟ್ಟಿದ್ದಾರೆ. ಏನ್ ಡೆವಲಪ್ಮೆಂಟ್ ನಿಮ್ಮ ಅಡ್ವೈಸ್, ಭೀಮನಾಯಕ್ ಅಡ್ವೈಸ್, ಕೌನ್ಸಿಲರ್ಗಳ ಅಡ್ವೈಸ್ ಕೇಳಿ ಒಂದು ಡೆವಲಪ್ಮೆಂಟ್ ಮಾಡೋದು ಮಾಡ್ತಾರೆ.